ತೆಲುಗು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇರುವಂತಹ ಸಿನಿಮಾ ಜೀಬ್ರಾ. ತೆಲುಗಿನ ಸತ್ಯದೇವ್ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಡಾಲಿ ಧನಂಜಯ್ ನೆಗೆಟಿವ್ ಶೇಡ್ ಇರುವಂತಹ ಒಂದು ಪವರ್ಫುಲ್ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ತಮ್ಮದೇ ಚಿತ್ರತಂಡದಿಂದ ಕನ್ನಡದ ಡಬ್ಬಿಂಗ್ ಅನ್ನ ಮಾಡಿಸಿದ್ದಾರೆ. ಬ್ಯಾಂಕ್ ವ್ಯವಹಾರದ ಕುರಿತಾದ ಸಣ್ಣ ಅಂಶವೊಂದನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನ ಬರೆಯಲಾಗಿದೆ. ಚಿತ್ರದಲ್ಲಿ ಸತ್ಯರಾಜ್, ಸತ್ಯ ಅಕ್ಕಲ, ಜೆನಿಫರ್, ಸುನಿಲ್, ಪ್ರಿಯಾ ಭವಾನಿ ಶಂಕರ್ ಅವರು ನಟಿಸಿದ್ದಾರೆ. ಬ್ಯಾಂಕ್ ಕಥೆಯ ಸುತ್ತ ಸಾಗುವಂತಹ ಸಿನಿಮಾ ತುಂಬಾ ರೋಚಕವಾಗಿ ಮೂಡಿಬಂದಿದೆ. ಸಿನಿಮಾವನ್ನ ಕಟ್ಟಿಕೊಟ್ಟ ರೀತಿನೇ ತುಂಬಾ ಮಜವಾಗಿದೆ. ಈ ತರಹನೂ ಆಗಬಹುದಾ ಅನ್ನೋ ಒಂದು ಯೋಚನೆ ಬರುತ್ತೆ. ಪ್ರೇಕ್ಷಕರು ಖಂಡಿತ ಇಷ್ಟಪಡ್ತಾರೆ ಅಂತ ಧನಂಜಯರವರು ಹೇಳ್ತಾ ಇದ್ದಾರೆ. ಜೀಬ್ರಾ ಸಿನಿಮಾವನ್ನ ಈಶ್ವರ್ ಕಾರ್ತಿಕ್ ನಿರ್ದೇಶನ ಮಾಡಿದ್ದಾರೆ. ಕ್ರೈಮ್ ಮತ್ತು ಥ್ರಿಲ್ಲಿಂಗ್ ಕಂಟೆಂಟ್ ನಿಂದ ಈ ಚಿತ್ರ ರೆಡಿಯಾಗಿದೆ. ಪದ್ಮಜ ಫಿಲ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಓಲ್ಡ್ ಟೌನ್ ಪಿಕ್ಚರ್ಸ್ ಬ್ಯಾನರ್ಸ್ಗಳ ಅಡಿಯಲ್ಲಿ ಎಸ್.ಎನ್. ರೆಡ್ಡಿ, ಎಸ್. ಪದ್ಮಜ, ಬಾಲಸುಂದರಂ ಮತ್ತು ದಿನೇಶ ಸುಂದರಂ ನಿರ್ಮಾಣ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ. ರವಿ ಬನ್ನೂರು ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದು, ಸತ್ಯ ಅವರವರು ಛಾಯಾಗ್ರಹಣವನ್ನ ಮಾಡಿದ್ದಾರೆ. ಅನಿಲ್ ರವರು ಸಂಕಲನ, ಮೀರಾಜ್ ರವರ ಸಂಭಾಷಣೆ ಈ ಸಿನಿಮಾಗೆ ಇದೆ. ತೆಲುಗು, ಕನ್ನಡ, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಧನಂಜಯ್ ಜೋಡಿಯಾಗಿ ಅಮೃತ ಅಯ್ಯಂಗಾರ್ ರವರು ನಟಿಸಿದ್ದಾರೆ. 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಕನ್ನಡದಲ್ಲೇ ನವೆಂಬರ್ 22ಕ್ಕೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಬರ್ತಾ ಇದೆ.